ನೆರೆ ದೇಶ ಬಾಂಗ್ಲಾದೇಶದಲ್ಲಿ ದಿನದಿಂದ ದಿನಕ್ಕೆ ಕೋಮು ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ. ಈ ಬೆನ್ನಲ್ಲೇ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಬ್ಯಾನ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಇಸ್ಕಾನ್ ಸಂತನ ಬಂಧನದ ಬೆನ್ನಲ್ಲೇ ಬ್ಯಾನ್ಗೂ ಕೂಡ ಅಲ್ಲಿಯ ಸರ್ಕಾರ ಮುಂದಾಗ್ತಾ ಇದೆ. ಇಸ್ಕಾನನ್ನು ನಿಷೇಧಿಸುವಂತೆ ಕೋರಿ ಬಾಂಗ್ಲಾ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಇಸ್ಕಾನ್ ಬ್ಯಾನ್ಗೆ ಬಾಂಗ್ಲಾ ಸರ್ಕಾರ ಒಲವನ್ನು ಕೂಡ ವ್ಯಕ್ತಪಡಿಸಿದೆ. ಇಸ್ಕಾನ್ ಧಾರ್ಮಿಕ ಮೂಲಭೂತವಾದಿ ಸಂಘಟನೆ. ವಿಚಾರಣೆಯ ವೇಳೆ ಬಾಂಗ್ಲಾ ಅಡ್ವೊಕೇಟ್ ಜನರಲ್ ಆರೋಪ ಮಾಡಿದ್ದಾರೆ. ಇಸ್ಕಾನ್ ನಿಷೇಧದ ಪ್ರಕ್ರಿಯೆ ನಡೆದಿದೆ ಅಂತೇಳಿ ಸರ್ಕಾರ ಹೇಳಿದೆ. ಮೂಲಭೂತವಾದಿಗಳ ಕಾಟಕ್ಕೆ ಬಾಂಗ್ಲಾದಲ್ಲಿರುವಂತಹ ಅಲ್ಪಸಂಖ್ಯಾತರು ಅಂದರೆ ವಿಶೇಷವಾಗಿ ಹಿಂದೂಗಳು ನಲುಗ್ತಾ ಇರುವಂಥದ್ದು. ನಿನ್ನೆ ಅಷ್ಟೇ ಚಿನ್ಮಯ್ ದಾಸ್ ಬಂಧನ ಆಗಿತ್ತು. ಪ್ರತಿಭಟನೆಯ ಸಂದರ್ಭದಲ್ಲಿ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆ. ಯೂನುಸ್ ಸರ್ಕಾರ ಹಿಂದೂಗಳ ಪರವಾಗಿಲ್ಲ ಅನ್ನುವಂತಹ ಸಂದೇಶವನ್ನು ಈ ಮೂಲಕ ಸ್ಪಷ್ಟವಾಗಿ ರವಾನಿಸುವಾಗ್ತಾ ಇದೆ. ಶೇಖ್ ಹಸೀನಾ ದೇಶ ಬಿಟ್ಟಾದ ಮೇಲೆ ಹಿಂದೂಗಳಿಗೆ ತೊಂದರೆ ಶುರುವಾಗಿರುವಂಥದ್ದು. ಹಿಂದೂಗಳು ಈಗ ಅಲ್ಲಿ ಅಭದ್ರತೆಯಿಂದಿರಬೇಕಾದಂತಹ ಪರಿಸ್ಥಿತಿ. ಕೋಮು ಉದ್ವಿಗ್ನತೆ ಹೆಚ್ಚಾಗ್ತಾ ಇರುವ ಬೆನ್ನಲ್ಲೇ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಬ್ಯಾನ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಸಹಜವಾಗಿ ಇಷ್ಟು ದಿನ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದಾಳಿ ದಬ್ಬಾಳಿಕೆಯನ್ನು ನಾವು ನೋಡ್ತಾ ಇದ್ವಿ. ಮತ್ತೊಂದು ಪಾಕಿಸ್ತಾನ ಆಗ್ತಾ ಇದೆ ಬಾಂಗ್ಲಾದೇಶ ಅನ್ನೋದು ಈ ಮೂಲಕ ಸ್ಪಷ್ಟವಾಗ್ತಾ ಇದೆ. ಬಟ್ ಇಲ್ಲಿ ಇಸ್ಕಾನ್ ಯಾಕಾಗಿ ಟಾರ್ಗೆಟ್, ಮತ್ತು ಈ ವಿಚಾರಕ್ಕೆ ಬ್ಯಾನ್ ಆಗುವಂತಹ ವಿಚಾರಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಮುರಳಿ? ಖಂಡಿತವಾಗ್ಲೂ ಪ್ರೇಮ. ಯಾಕಂದ್ರೆ ಪ್ರಮುಖವಾಗಿ ಪಾಕಿಸ್ತಾನದಲ್ಲಿ ಹಿಂದೂಗಳನ್ನ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಜೊತೆಗೆ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ, ಅಲ್ಲಿ ಜೀವಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ, ಮತ್ತು ಹಿಂದೂಗಳ ಮೇಲೆ ಸಾಕಷ್ಟು ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡ್ತಾರೆ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ಕೂಡ ಇರ್ತಿತ್ತು. ಜೊತೆಗೆ ಅಲ್ಲಿ ಯಾರು ಕೂಡ ಉಳಿಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅದೇ ರೀತಿಯ ಪರಿವರ್ತನೆಯನ್ನ ಈಗ ಬಾಂಗ್ಲಾದೇಶದಲ್ಲೂ ಕೂಡ ಆಗ್ತಾ ಇರೋದು. ಬಾಂಗ್ಲಾದೇಶದಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆಗಳನ್ನ ಇದುವರೆಗೆ ಎದುರು ನೋಡ್ತಾ ಇದ್ದಾರೆ. ಯಾಕಂದ್ರೆ ಈವರೆಗೆ ಯಾವುದೇ ರೀತಿಯ ಸಮಸ್ಯೆಗಳಿರ್ಲಿಲ್ಲ. ಬಾಂಗ್ಲಾದೇಶದಲ್ಲಿ ದಂಗೆಗಳು ಯಾವಾಗ ಆಯ್ತು, ದಂಗೆ ಆದ ನಂತರ ಈ ರೀತಿಯ ಏನು ಪರಿಸ್ಥಿತಿ ಎದುರಾಗ್ತಾ ಇರೋಂಥದ್ದು. ಯಾಕಂದ್ರೆ ಇಸ್ಕಾನ್ನ ಅಲ್ಲಿನ ಮುಖ್ಯಸ್ಥರೇನಿದ್ರೆ ಅವರನ್ನ ಬಂಧನಕ್ಕೆ ಒಳಪಡ್ತಿರೋಂಥದ್ದು ಮತ್ತು ಅವರಿಗೆ ಜಾಮೀನನ್ನು ಕೂಡ ಅಲ್ಲಿಯ ಸುಪ್ರೀಂ ಕೋರ್ಟ್ ನಿರಾಕರಣೆಯನ್ನ ಮಾಡಿದೆ. ಆ ಮೂಲಕ ಒಂದು ಸ್ಪಷ್ಟ ನಿರ್ದೇಶನವನ್ನ ತೋರಿಸ್ತಾ ಇದೆ, ಹಿಂದೂಗಳಿಗೆ ಬಾಂಗ್ಲಾದೇಶವು ಕೂಡ ಯಾವುದೇ ರೀತಿಯ ಸೇಫ್ ಅಲ್ಲ. ಜೊತೆಗೆ ಅಲ್ಲಿ ಇಸ್ಕಾನ್ ಅನ್ನ ಬ್ಯಾನ್ ಮಾಡ್ತೀವಿ ಅನ್ನೋ ಒಂದು ನಿರ್ಧಾರಕ್ಕೂ ಕೂಡ ಅಲ್ಲಿನ ಸರ್ಕಾರ ಏನು ಕೇಂದ್ರ ಸರ್ಕಾರ ಒಂದು ತೀರ್ಮಾನವನ್ನ ಮಾಡ್ಕೊಂಡಿರುವಂತದ್ದು. ಈ ಮೂಲಕ ಅಟಾರ್ನಿ ಜನರಲ್ ಅವರು ಇವತ್ತು ಸುಪ್ರೀಂ ಕೋರ್ಟ್ಗೆ ಒಂದು ಮಾಹಿತಿಯನ್ನ ನೀಡ್ತಾರೆ. ಅದು ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ಗೆ ಒಂದು ಮಾಹಿತಿಯನ್ನ ನೀಡ್ತಾರೆ. ನಾವು ಇಸ್ಕಾನ್ನ ಸಂಪೂರ್ಣವಾಗಿ ನಿರ್ಬಂಧವನ್ನ ಹೇರಬೇಕು, ಅದನ್ನ ಬಾಂಗ್ಲಾದೇಶದಲ್ಲಿ ಇಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮತ್ತು ಸರ್ಕಾರ ನಿರ್ಧಾರವನ್ನ ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಯಾಕೆಂದ್ರೆ ಒಂದಷ್ಟು ಪ್ರತಿಭಟನೆಗಳಿರ್ಬೋದು, ಜೊತೆಗೆ ಅಲ್ಲೇ ಆಗ್ತಾ ಇರೋಂತ ಅಲ್ಲಿಯ ಅಲ್ಪಸಂಖ್ಯಾತರು ಅಂದ್ರೆ ಹಿಂದೂಗಳು, ಆ ಹಿನ್ನೆಲೆಯಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರೋಂತ ಗಲಾಟೆಗಳೇನಿದಾವೆ ಮತ್ತು ದಾಳಿಗಳೇನಿದೆ ಅದನ್ನ ವಿರೋಧಿಸಿ ಪ್ರತಿಭಟನೆಗಳಾಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ಮಾಡ್ತಾ ಇದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಹಿಂದೂಗಳು ವಾಸವನ್ನ ಮಾಡೋಂಥದ್ದು ಇರ್ಬೋದು, ಜೊತೆಗೆ ಅಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳನ್ನ ಮಾಡೋಂಥದ್ದು ಇರ್ಬೋದು, ಯಾವುದಕ್ಕೂ ಕೂಡ ಅನುವನ್ನ ಮಾಡ್ಕೊಡಲ್ಲ ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ನಿರ್ದೇಶನಗಳು ಸಿಗ್ತಾ ಇರೋಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.